ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದಿರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಈ ತರಗತಿ ನಿಮ್ಮೆಲ್ಲರ ಕಮೆಂಟ್ಗಳ ಮೇಲೆಗೆ ಮಾಡುವಂತಹ ತರಗತಿಯಾಗಿದೆ. ಯಾಕೆಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಇಂಗ್ಲೀಷ್ ಕ್ಲಾಸಸ್ ಮಾಡಿ ಅಂಥೇಳಿ. ಸೊ ನಿಮ್ಮೆಲ್ಲರ ಕಮೆಂಟ್ಗಳ ಮೇಲೆಗೆ ಇವತ್ತಿನ ಈ ತರಗತಿಯನ್ನು ಮಾಡ್ತಾ ಇದ್ದೀನಿ. ಸೊ ಇಂಗ್ಲೀಷ್ ಕ್ಲಾಸಸ್ ಮಾಡಬೇಕು ಅಂದರೆ ಇದೇ ರೀತಿ ಪ್ರಶ್ನೆಗಳು ಬರ್ತಾವಂತ ಹೇಳಿ ಯಾರಿಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಂಗ್ಲೀಷ್ ಗ್ರಾಮರ್ ಎಲ್ಲರಿಗೂ ಗೊತ್ತಿರಬೇಕು. ಇಂಗ್ಲೀಷ್ ಗ್ರಾಮರ್ ಗೊತ್ತಿದ್ದಾಗ ಮಾತ್ರ, ಅಂದರೆ ಆ್ಯನ್ ಎಲ್ಲಿ ಯೂಸ್ ಮಾಡ್ತಾರೆ, ಆ್ಯಟ್ ಎಲ್ಲಿ ಯೂಸ್ ಮಾಡ್ತಾರೆ, ಆನ್ ಎಲ್ಲಿ ಯೂಸ್ ಮಾಡ್ತಾರೆ, ಇನ್ ಎಲ್ಲಿ ಯೂಸ್ ಮಾಡ್ತಾರೆ, ಆ್ಯಂಡ್ ಆರ್ಟಿಕಲ್ಸ್ ಆದಂತಹ ಎ, ಆ್ಯನ್ ಮತ್ತು ದ ಅನ್ನೋದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಫ್ರಾಮ್ ಅನ್ನೋದು ಎಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ರೀತಿ ಎಲ್ಲ ಬೇಸಿಕ್ ನಾಲೆಜ್ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಇರಲೇಬೇಕಾಗುತ್ತೆ. ಸೊ ಇಂಗ್ಲೀಷು ಇದೇ ಪ್ರಶ್ನೆ ಬರುತ್ತೆ ಅಂತ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿಯೇ ನಾನು ಇಂಗ್ಲೀಷ್ ತರಗತಿನ ಮಾಡ್ತಾ ಇದ್ದಿದ್ದಿಲ್ಲ ಇಷ್ಟು ದಿನ. ಆದ್ರೂ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಅವರ್ ಕಂಟ್ರಿ ಈಸ್ ಸ್ಪಿರಿಚುವಲ್ ಕಂಟ್ರಿ, ದೇರ್ಸ್ ಡ್ಯಾಶ್ ರಿಲಿಜಿಯಸ್, ಈಸ್, ಆರ್, ಆಲ್ಸೋ, ಹ್ಯಾವ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಈಸ್. ಅವರ್ ಕಂಟ್ರಿ ಈಸ್ ಸ್ಪಿರಿಚುವಲ್ ಕಂಟ್ರಿ, ದೇರ್ಸ್ ಈಸ್ ರಿಲಿಜಿಯಸ್. ಸೊ ಇಲ್ಲಿ ಕಂಟ್ರಿ ಅನ್ನುವಂತಹ ಪದ ಇದು ಸಿಂಗುಲರ್ನಲ್ಲಿದೆ. ಸೊ ಸಿಂಗುಲರ್ ಅಂದರೆ ಏಕವಚನ. ಸೊ ಕಂಟ್ರಿ ಅನ್ನುವಂಥ ಪದ ಸಿಂಗುಲರಲ್ಲಿದೆ, ಅಂದರೆ ಸಬ್ಜೆಕ್ಟು ಸಿಂಗುಲರ್ ಇದೆ. ಹಾಗಾಗಿ ವರ್ಬ್ ಕೂಡ ಸಿಂಗುಲರ್ ಆಗೇ ಇರಬೇಕು. ಅದರ ಜೊತೆಗೆ ಹೆಲ್ಪಿಂಗ್ ವರ್ಬ್ ಕೂಡ ಸಿಂಗುಲರ್ ಆಗೇ ಇರಬೇಕು. ಸೊ ಈಸ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ: ಅವರ್ ಸರ್ ಟೀಚ್ಸ್ ಮ್ಯಾಥಮೆಟಿಕ್ಸ್ ಡ್ಯಾಶ್ ಇಂಗ್ಲಿಷ್. ಅವರ್ ಸರ್ ಟೀಚ್ಸ್ ಮ್ಯಾಥಮೆಟಿಕ್ಸ್ ಡ್ಯಾಶ್ ಇಂಗ್ಲಿಷ್, ಅಕ್ರಾಸ್, ಬಿಸೈಡ್ಸ್, ಬಿಸೈಡ್, ಬೋತ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅಕ್ರಾಸ್. ಅವರ್ ಸರ್ ಟೀಚ್ಸ್ ಮ್ಯಾಥಮೆಟಿಕ್ಸ್ ಅಕ್ರಾಸ್ ಇಂಗ್ಲಿಷ್. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ: ಪ್ಲೀಸ್ ಕಮ್ ಡ್ಯಾಶ್ ದ ಬಾತ್ರೂಮ್. ಪ್ಲೀಸ್ ಕಮ್ ಡ್ಯಾಶ್ ದ ಬಾತ್ರೂಮ್, ಔಟ್ ಆಫ್, ಓವರ್, ಆನ್, ಇನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಔಟ್ ಆಫ್. ಪ್ಲೀಸ್ ಕಮ್ ಔಟ್ ಆಫ್ ದ ಬಾತ್ರೂಮ್. ನಾಲ್ಕನೇ ಪ್ರಶ್ನೆ: ಪ್ಲೀಸ್ ಡೋಂಟ್ ಲ್ಯಾಪ್ ಡ್ಯಾಶ್ ದೋಸ್ ಬೆಗ್ಗರ್ಸ್, ಫಾರ್, ಅಗ್ನೆಸ್ಟ್, ಆಟ್, ಫ್ರಾಮ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಆಟ್. ಪ್ಲೀಸ್ ಡೋಂಟ್ ಲ್ಯಾಫ್ ಆಟ್ ದೋಸ್ ಬೆಗ್ಗರ್ಸ್. ಐದನೇ ಪ್ರಶ್ನೆ: ಪ್ಲೀಸ್ ಸ್ಟಾಪ್ ಡ್ಯಾಶ್ ಸೋ ಮೆನಿ ಮಿಸ್ಟೇಕ್ಸ್. ಪ್ಲೀಸ್ ಸ್ಟಾಪ್ ಡ್ಯಾಶ್ ಸೋ ಮೆನಿ ಮಿಸ್ಟೇಕ್ಸ್, ಟು ಮೇಕ್, ಮೇಕ್, ಮೇಕಿಂಗ್, ಮೇಕ್ಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮೇಕಿಂಗ್. ಪ್ಲೀಸ್ ಸ್ಟಾಪ್ ಮೇಕಿಂಗ್ ಸೋ ಮೆನಿ ಮಿಸ್ಟೇಕ್ಸ್. ಆರನೇ ಪ್ರಶ್ನೆ: ಸಿ ಡ್ಯಾಶ್ ಹರ್ ಹಸ್ಬೆಂಡ್ ಫಾರ್ 15 ಮಿನಿಟ್ಸ್. ಈಸ್ ಬೀಟಿಂಗ್, ಹ್ಯಾಸ್ ಬಿನ್ ಬೀಟಿಂಗ್, ಹ್ಯಾಸ್ ಬಿನ್ ಬೀಟನ್, ಬೀಟ್ಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಹ್ಯಾಸ್ ಬಿನ್ ಬೀಟಿಂಗ್. ಸಿ ಹ್ಯಾಸ್ ಬಿನ್ ಬೀಟಿಂಗ್ ಹರ್ ಹಸ್ಬೆಂಡ್ ಫಾರ್ 15 ಮಿನಿಟ್ಸ್. ಸೊ ಬೀಟಿಂಗ್ ಅಂದರೆ ಹೊಡೆಯುವುದು ಅಂತೇಳಿ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಪ್ರಶ್ನೆ: ದ ಇಂಗ್ಲೀಷ್ ಡ್ಯಾಶ್ ಇಂಗ್ಲೀಷ್. ದ ಇಂಗ್ಲೀಷ್ ಡ್ಯಾಶ್ ಇಂಗ್ಲೀಷ್, ಸ್ಪೀಕ್, ಸ್ಪೋಕ್, ಸ್ಪೋಕನ್, ಈಸ್ ಸ್ಪೋಕನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸ್ಪೀಕ್. ದ ಇಂಗ್ಲೀಷ್ ಸ್ಪೀಕ್ ಇಂಗ್ಲೀಷ್. ದ ಇಂಗ್ಲೀಷ್ ಸ್ಪೀಕ್ ಇಂಗ್ಲೀಷ್. ಎಂಟನೇ ಪ್ರಶ್ನೆ: ದ ರೇನ್ ಕಮ್ಸ್ ಡ್ಯಾಶ್ ದ ಕ್ಲೌಡ್ಸ್. ದ ರೇನ್ ಕಮ್ಸ್ ಡ್ಯಾಶ್ ದ ಕ್ಲೌಡ್ಸ್. ಆಪ್ಷನ್ ನೋಡೋದಾದರೆ ಇನ್, ನಿಯರ್, ಫ್ರಾಮ್, ಅಂಡರ್. ಸೊ ನಿಯರ್ ಅಂದರೆ ಸಮೀಪ, ಇದು ಆಗಲ್ಲ. ಅಂಡರ್ ಅಂದರೆ ಕೆಳಗೆ, ಇದೂ ಆಗಲ್ಲ. ಇನ್ ಅಂದರೆ ಒಳಗೆ ಅಂತಾಗುತ್ತೆ, ಇದೂ ಕೂಡ ಆಗಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ರಾಮ್. ದ ರೇನ್ ಕಮ್ಸ್ ಫ್ರಾಮ್ ದ ಕ್ಲೌಡ್ಸ್. ಒಂಬತ್ತನೇ ಪ್ರಶ್ನೆ: ದ ಸ್ಟಾರ್ಸ್ ಡ್ಯಾಶ್ ಕೌಂಟೆಡ್. ದ ಸ್ಟಾರ್ಸ್ ಡ್ಯಾಶ್ ಕೌಂಟೆಡ್, ಕ್ಯಾನ್, ಕ್ಯಾನ್ ಬಿ, ಕೆನಾಟ್ ಬಿ, ಮಸ್ಟ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕೆನಾಟ್ ಬಿ. ದ ಸ್ಟಾರ್ಸ್ ಕೆನಾಟ್ ಬಿ ಕೌಂಟೆಡ್. ಹತ್ತನೇ ಪ್ರಶ್ನೆ: ಐ ಥಿಂಕ್ ದಟ್ ಸಿಂಗ್ ಮೀನ್ಸ್ ವಿ ಡ್ಯಾಶ್ ಎಂಟರ್ ದ ಬಿಲ್ಡಿಂಗ್, ಲುಕ್, ದೇರ್ ಈಸ್ ಅ ಸೆಕ್ಯೂರಿಟಿ ಗಾರ್ಡ್ ಟು, ಮಸಂಟ್, ಹ್ಯಾವ್ ಟು, ವಿಲ್, ಡೋಂಟ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಸಂಟ್.
ಮಜಂಟ್ ಮೀನಿಂಗ್ ಏನಂದರೆ ಮಾಡಬಾರದು ಅಂಥೇಳಿ ಅರ್ಥ ಕೊಡುತ್ತೆ. ಸೊ ಐ ಥಿಂಕ್ ದ್ಯಾಟ್ ಸಿಂಗ್ ಮೀನ್ಸ್ ವಿ ಮಜಂಟ್ ಎಂಟರ್ ದ ಬಿಲ್ಡಿಂಗ್, ಲುಕ್ ದೇರ್ ಈಸ್ ಅ ಸೆಕ್ಯೂರಿಟಿ ಗಾರ್ಡ್ ಟು. 11ನೇ ಪ್ರಶ್ನೆ, ಡ್ಯಾಶ್ ಎ ವಂಡರ್ಫುಲ್ ಪಿಕ್ಚರ್ ಇಟ್ ಈಸ್, ಹೌ, ವಾಟ್, ಸೋ, ವೆರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವಾಟ್. ವಾಟ್ ಎ ವಂಡರ್ಫುಲ್ ಪಿಕ್ಚರ್ ಇಟ್ ಈಸ್. 13ನೇ ಪ್ರಶ್ನೆ, ಡ್ಯಾಶ್ ಮೀ ಯು ಶುಡ್ ರೀಡ್ ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ ಡೈಲಿ ಬಿಕಾಸ್ ಆಫ್, ಇನ್ ಸ್ಪೈಟ್ ಆಫ್, ಅಕಾರ್ಡಿಂಗ್ ಟು, ಥೋ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅಕಾರ್ಡಿಂಗ್ ಟು. ಸೂಪರ್ಲೇಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಪಾಪ್ಯುಲರ್ ಈಸ್. ಸೂಪರ್ಲೇಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಪಾಪ್ಯುಲರ್ ಈಸ್ ಡ್ಯಾಶ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೋಸ್ಟ್ ಪಾಪ್ಯುಲರ್. ಪಾಪ್ಯುಲರ್ದ ಸೂಪರ್ಲೇಟಿವ್ ಫಾರ್ಮ್ ಯಾವುದು ಅಂದರೆ ಮೋಸ್ಟ್ ಪಾಪ್ಯುಲರ್. ಪ್ರಶ್ನೆ, ವೈ ಡು ಯು ಟ್ರಾವೆಲ್ ಬೈ ಡ್ಯಾಶ್ ಬಸ್. ವೈ ಡು ಯು ಟ್ರಾವೆಲ್ ಬೈ ಡ್ಯಾಶ್ ಬಸ್, ಎ ಆ್ಯಂಡ್ ದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವೈ ಡು ಯು ಟ್ರಾವೆಲ್ ಬೈ ಅ ಬಸ್. ಯು ಸ್ಪೀಕ್ ಸೋ ಡ್ಯಾಶ್ ದಟ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಯು ಸ್ಪೀಕ್ ಸೋ ಡ್ಯಾಶ್ that I can't understand properly. Fast, fastly, slow, nice. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಫಾಸ್ಟ್. ಯು ಸ್ಪೀಕ್ ಸೋ ಫಾಸ್ಟ್ ದಟ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಹಿ ಹ್ಯಾಸ್ ಟೇಕನ್ ಮೈ ಡ್ಯಾಶ್ ಕಾರ್. ಹಿ ಹ್ಯಾಸ್ ಟೇಕನ್ ಮೈ ಡ್ಯಾಶ್ ಕಾರ್, ಎ ಆ್ಯಂಡ್ ದ, ನಾನ್ ಆಫ್ ದ ಅಬೋವ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ದ. ಹಿ ಹ್ಯಾಸ್ ಟೇಕನ್ ಮೈ the car. Shraddha is a singer, she sings dash. ಆಪ್ಷನ್ ನೋಡೋದಾದ್ರೆ ಬ್ಯೂಟಿಫುಲ್, ಬ್ಯೂಟಿಫುಲಿ, ಬ್ಯೂಟಿ, ಬ್ಯೂಟಿಫುಲ್ನೆಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಬ್ಯೂಟಿಫುಲಿ. ಶ್ರದ್ಧಾ ಈಸ್ ಅ ಸಿಂಗರ್, she sings beautifully. We dash already dash our lunch when the guest arrived. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಹ್ಯಾಡ್ ಮತ್ತು ಟೇಕನ್. ವಿ ಹ್ಯಾಡ್ ಆಲ್ರೆಡಿ ಟೇಕನ್ ಅವರ್ ಲಂಚ್ ವೆನ್ ದ ಗೆಸ್ಟ್ಸ್ ಅರೈವ್ಡ್. 20ನೇ ಪ್ರಶ್ನೆ, ಚೀನಾ ಹ್ಯಾಸ್ ಡ್ಯಾಶ್ ಪೀಪಲ್ ದೆನ್ ಕೆನಡಾ. ಚೀನಾ ಹ್ಯಾಸ್ ಡ್ಯಾಶ್ ಪೀಪಲ್ ದೆನ್ ಕೆನಡಾ, ಫ್ಯೂ, ಫ್ಯೂವರ್, ಸಮ್, ಮೋರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೋರ್. ಚೀನಾ ಹ್ಯಾಸ್ more people than Canada. China has more people than Canada. 21ನೇ ಪ್ರಶ್ನೆ, opposite of professional is. Opposite of professional is a mature, tradesman, labor, customer. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ a mature. Opposite of professional is a mature. 22ನೇ ಪ್ರಶ್ನೆ, Sachin did not play so dash as Saurav did. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವೆಲ್. ಸಚಿನ್ ಡಿಡ್ ನಾಟ್ ಪ್ಲೇ ಸೋ ವೆಲ್ ಆಸ್ ಸೌರವ್ ಡಿಡ್. ದ ಅಬ್ಸ್ಟ್ರಾಕ್ಟ್ ನೌನ್ ಆಫ್ ಯಂಗ್ ಈಸ್. ದ ಅಬ್ಸ್ಟ್ರಾಕ್ಟ್ ನೌನ್ ಆಫ್ ಯಂಗ್ ಈಸ್ ಡ್ಯಾಶ್, ಯಂಗೆಸ್ಟರ್, ಯೂತ್, ಯಂಗರ್, ಯಂಕರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯೂತ್. ಅಬ್ಸ್ಟ್ರಾಕ್ಟ್ ನೌನ್ ಆಫ್ ಯಂಗ್ ಈಸ್ ಯೂತ್. 24ನೇ ಪ್ರಶ್ನೆ, ಡ್ಯಾಶ್ ಆಫ್ ದ ಲೈಟ್ ಐ ವೆಂಟ್ ಟು ಬೆಡ್. ಡ್ಯಾಶ್ ಆಫ್ ದ ಲೈಟ್ ಐ ವೆಂಟ್ ಟು ಬೆಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಹ್ಯಾವಿಂಗ್ ಸ್ವಿಚ್ಡ್. ಹ್ಯಾವಿಂಗ್ ಸ್ವಿಚ್ಡ್ ಆಫ್ ದ ಲೈಟ್ ಐ ವೆಂಟ್ ಟು ಬೆಡ್. 25ನೇ ಪ್ರಶ್ನೆ, ದೇ ಆರ್ ಡ್ಯಾಶ್ ಬ್ರದರ್ಸ್ ಬಟ್ ನೈದರ್ ಆಫ್ ದೆಮ್ ಟೇಕ್ಸ್ ಕೇರ್ ಆಫ್ ದೇರ್ ಪೇರೆಂಟ್ಸ್. ಟು, ಫ್ಯೂ, ಮೆನಿ, ಸಮ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 2. ದೇ ಆರ್ 2 ಬ್ರದರ್ಸ್ ಬಟ್ ನೈದರ್ ಆಫ್ ದೆಮ್ ಟೇಕ್ಸ್ ಕೇರ್ ಆಫ್ ದೇರ್ ಪೇರೆಂಟ್ಸ್. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಇಂಗ್ಲಿಷ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ರಿ. ಖಂಡಿತ ಮುಂಬರುವ ತರಗತಿಯಲ್ಲಿ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಕೂಡ
ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.